ನಿಮಗೆ ಗೊತ್ತೇ ಮನುಷ್ಯನ ನಿಜವಾದ ಸ್ಥಿತಿ? ಏನು ಇಲ್ಲದೆ ಇರುವಂಥದ್ದೇ ಮನುಷ್ಯನ ನಿಜವಾದ ಸ್ಥಿತಿ. ಏನು ಕೂಡ ಹೊಲ, ಮನೆ, ಆಸ್ತಿ, ಕೋಟ್ಯಾನ್ಗಟ್ಲೆ ಆಸ್ತಿ, ಕಂಪನಿ, ಕಾರು, ಬಂಗ್ಲೆ, ಇದು ಯಾವುದು ಕೂಡ ಇಲ್ಲದೆ ಇರುವಂಥದ್ದೇ ಮನುಷ್ಯನ ನಿಜವಾದ ಸ್ಥಿತಿ. ನಾವು ಹುಟ್ಟಿರೋದು ಕೂಡ ಒಬ್ಬರೇ, ನಾವು ಹೋಗೋದು ಕೂಡ ಒಬ್ಬರೇ. ಯಾರು ಕೂಡ ನಮ್ಮ ಜೊತೆಯಲ್ಲಿ ಬರುವಂಥದ್ದಲ್ಲ. ಬರುವುದಾದರೆ ನಾವು ಪ್ರತಿಕ್ಷಣ ಜೀವಿಸೋ ಕ್ಷಣಗಳು ತಿಳ್ಕೊಂಡಿರುವಂತಹ ಜ್ಞಾನದ ಆಧಾರದ ಮೇಲೆ ಮುಂದಿನ ಜೀವನ ಅನ್ನುವಂಥದ್ದು ನಿರ್ಧಾರ. ಮನುಷ್ಯನ ನಿಜವಾದ ಸ್ಥಿತಿ ಅಂದರೆ ಏನು ಇಲ್ಲದೆ ಇರುವಂಥದ್ದು, ಶೂನ್ಯವಾಗಿರುವಂಥದ್ದು. ಉದಾಹರಣೆಗೆ, ನಾವು ಎಷ್ಟೇ ಮಾತನಾಡಿದರೂ ಕೂಡ ಕೊನೆಗೆ ಉಳಿಯುವಂಥದ್ದು ಶೂನ್ಯ ಮಾತ್ರವೇ. ಈ ಶೂನ್ಯ ಸ್ಥಿತಿಯೇ ನಮ್ಮ ನಿಜವಾದ ಸ್ಥಿತಿ, ಏನು ಇಲ್ಲದೆ ಇರುವಂಥದ್ದು. ಇವು ಯಾವುದು ಕೂಡ ನಮ್ಮದಲ್ಲ, ಬರೀ ಮಾಯೆ ಇಷ್ಟೇ. ನಾವು ಇರುವಷ್ಟು ದಿನ ಇದರಲ್ಲಿ ಬಂಧಿತ ಆಗಿರ್ತೀವಿ. ಇದನ್ನು ನಿಭಾಯಿಸೋಕ್ಕೆ ನಾವು ಕೂಡ ಮಾಯೆ ಮಾಡಬೇಕಾಗತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಇವು ಯಾವುದು ಕೂಡ ಶಾಶ್ವತ ಅಲ್ಲದೇ ಇರುವಂಥದ್ದು. ಶಾಶ್ವತ ಎನ್ನುವುದು ಒಂದೇ, ಅದು ಶೂನ್ಯ ಸ್ಥಿತಿ, ಏನು ಇಲ್ಲದೆ ಇರುವಂಥದ್ದು. ಇದೇ ಮನುಷ್ಯನ ನಿಜವಾದ ಸ್ಥಿತಿ. ಈ ಸ್ಥಿತಿಯಲ್ಲೂ ಮನುಷ್ಯ ಈ ಯುಗದಲ್ಲಿ ಬದುಕಬೇಕಾದರೆ ಮಾಯೆ ಮಾಡಬೇಕಾಗತ್ತೆ. ಈ ಜಗತ್ತಿನೊಳಗೆ ಸುತ್ತಮುತ್ತಲು ಇರುವಂತಹ ಪರಿಸ್ಥಿತಿಗಳ ಆಧಾರದ ಮೇಲೆ, ಸಂಬಂಧಿಕರ ನಿಭಾಯಿಸುವಿಕೆಯ ಮೇಲೆ ನಾವು ಕೂಡ ಅಷ್ಟೋ ಇಷ್ಟು ಇದರ ಜೊತೆ ಸಂಪರ್ಕವಾಗುವುದಕ್ಕೆ ಮಾಯೆ ಮಾಡಬೇಕಾಗತ್ತೆ. ಆದರೆ ನಿಜವಾದ ಸ್ಥಿತಿ ಎನ್ನುವಂಥದ್ದು ಶೂನ್ಯ ಮಾತ್ರವೇ, ಏನು ಇಲ್ಲದೆ ಇರುವಂಥದ್ದು. ನಾವು ಏನು ಇಲ್ಲದೆ ಈ ಯುಗದಲ್ಲಿ, ಕಲಿಯುಗದಲ್ಲಿ ಬದುಕೋಕ್ಕೆ ಆಗೋಲ್ಲ, ಅದು ಸತ್ಯವೂ ಕೂಡ. ಆದರೆ ಸತ್ಯವು ಶೂನ್ಯವೇ ಆಗಿರುವಂಥದ್ದು, ಇದು ಕೂಡ ಪರಿಪೂರ್ಣ ಸತ್ಯವೇ ಆಗಿದೆ. ನಾವು ಈ ಯುಗದಲ್ಲಿ ಬದುಕಬೇಕಾದರೆ ನಮಗೆ ಎಷ್ಟು ಬೇಕೋ ಅಷ್ಟೇ, ತಿನ್ನೋಕೆ, ಉಡೋಕೆ, ಮಲಗೋಕೆ, ಮಾಡೋಕ್ಕೆ ಒಂದು ಕಾರ್ಯ, ಭಜಿಸೋಕೆ ನಮಗೆ ಇಷ್ಟಿದ್ರೆ ಸಾಕು. ಇಷ್ಟರಲ್ಲೇ ನಾವು ತೃಪ್ತಿ ಪಡ್ಕೊಳ್ಬೋದು. ಆದರೆ ಇನ್ನಷ್ಟು ಬೇಕು ಎಂಬುವಂಥದ್ದು, ಅದು ಈ ಜೀವನದಲ್ಲಿ ನಮಗೆ ಬೇಡದೇ ಇರೋದೇನೆಲ್ಲ ಅನುಭವಿಸೋ ಹಾಗೆ ಮಾಡಿಬಿಡುತ್ತದೆ. ಅದಕ್ಕಾಗಿ ಈ ಮಾಯೆ ಎಂಬುವಂಥರದಲ್ಲಿ ನೀವು ಒಳಗಾಗದೆ ನಿಮ್ಮ ಸ್ಥಿತಿ ಏನಿದೆಯೋ ಅದನ್ನು ಕಾಪಾಡಿಕೊಂಡು ಇದರಲ್ಲಿ ಪರಿಪೂರ್ಣವಾಗಿ ಜೀವಿಸುವುದೇ ನಮ್ಮ ನಿಜವಾದ ಸ್ಥಿತಿ, ಶೂನ್ಯವಾಗಿರುವಂಥದ್ದು. ಶ್ರೀಮಂತರಾಗಿದ್ದೀರಾ ಪರವಾಗಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟಿಟ್ಕೊಂಡು ನೀವು ಹೆಂಗೆ ಬೇಕೋ ಹಂಗೆ ಬದುಕಬಹುದು ಕೂಡ. ಆದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಸ್ಥಿತಿ ಎಂಬುದು, ನೀವು ಹೇಗೆ ಇರುವುದು ಎಂಬುದು ನೀವು ತಿಳ್ಕೊಳ್ಳದೆ ಹೋದರೆ ನೀವು ಎಷ್ಟೇ ಕೋಟಿ ಕೊಟ್ಟರು, ಎಷ್ಟೇ ಕೋಟಿ ಗಳಿಸಿದ್ರೂ ಉಪಯೋಗವಿಲ್ಲ. ಯಾಕಂದರೆ ನಮ್ಮ ಸ್ಥಿತಿ ಎಂಬುವಂಥದ್ದು ನಾವು ಅರಿದೇ ಹೋದಾಗ ನಮ್ಮ ಆನಂದಮಯ ಜೀವನ ಎನ್ನುವಂಥದ್ದು ನಮ್ಮಿಂದಲೇ, ನಮ್ಮೊಳಗಿಂದಲೇ ಆಗುವಂಥದ್ದು. ಇದನ್ನು ತಿಳಿದೇ ಹೋದರೆ, ನಮ್ಮ ನಿಜವಾದ ಸ್ಥಿತಿಯನ್ನು ಅರಿಯದೇ ಹೋದರೆ ನಾವು ಎಷ್ಟು ಗಳಿಸಿದರೂ ಕೂಡ ವ್ಯರ್ಥವಾದಂತೆ.